ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಮೇಶ್ ಪಾವಗಡ. ಇದೇನಪ್ಪ ಬರೀ ವಾಯ್ಸ್ ಒಂದು ಕೇಳಿಸ್ತಾ ಇದೆ, ವ್ಯಕ್ತಿ ಕಾಣಿಸ್ತಿಲ್ವಲ್ಲ ಅಂದ್ಕೊಂಡಿರ್ಬೋದು. ಎಸ್, ನಾನು ಈ ವಿಡಿಯೋದಲ್ಲಿ ಬರೀ ವಾಯ್ಸ್ ಓವರ್ ಅಂತ ಕೊಟ್ಟಿದ್ದೀನಿ. ಯಾಕಪ್ಪ ಅಂತಂದರೆ ಇದು ಆಲ್ರೆಡಿ ಪಾಸ್ಟಲ್ಲಿ ವಿಡಿಯೋ ಮಾಡಿರ್ತಕ್ಕಂಥದ್ದು. ಈಗ ನೀವು ನೋಡ್ತಿರ್ತಕ್ಕಂಥದ್ದು ಜಿಂದಾಲ್ ಸ್ಟೀಲ್ ಪ್ಲ್ಯಾಂಟ್ ನೋಡ್ತಾ ಇದ್ದೀರಾ ನೀವು. ತೋರಣಗಲ್ಲು ಹತ್ರ ಇರ್ತಕ್ಕಂಥದ್ದು, ಹೊಸಪೇಟೆ, ಬಳ್ಳಾರಿ ವಯ. ಸೊ ಅಲ್ಲಿ ನಾನು ಒಂದು 6 months ಬ್ಯಾಕು ವರ್ಕ್ ಮಾಡ್ತಾಯಿದ್ದೆ ಜಿಂದಾಲ್. ಅಲ್ಲೊಂದು ಸೋಲಾರ್ ಪ್ಲ್ಯಾಂಟ್ ಆಗಿತ್ತು. ಸೊ ಆ್ಯಕ್ಚುಲಿ ನಾನು ಬೇಸಿಕಲಿ ಪಾವಗಡದಲ್ಲಿ ಸೋಲಾರಲ್ಲಿ ವರ್ಕ್ ಮಾಡಿರೋ ಎಕ್ಸ್ಪೀರಿಯೆನ್ಸಿಂದ ಅಲ್ಲಿಗೆ ರೆಫರ್ ಮಾಡ್ತು, ಹೊಸ ಕಂಪ್ನಿಯಿಂದ ಅಂತಂದ್ಬಿಟ್ಟು ನಾನು ಅಲ್ಲಿ ಹೋಗ್ಬಿಟ್ಟು ವರ್ಕ್ ಮಾಡೋಕ್ಕಂತ ಹೋದೆ. ಆಗ ಒಂದು ವಿಡಿಯೋ ಮಾಡಿರ್ತಕ್ಕಂಥದ್ದು. ಈಗ ನೀವು ನೋಡ್ತಿದ್ದೀರಲ್ಲ, ಇದೇನದು ಜಿಂದಾಲ್ ಅವ್ರದ್ದು ಸ್ವಂತ ಕೆರೆ. ಅಂದರೆ ಸುತ್ತಮುತ್ತ ಹಳ್ಳಿಯವ್ರದ್ದು ಎಲ್ಲ ರೈತರದ್ದು ಜಮೀನು ತಗೊಂಡು ಬೆಟ್ಟದ ಪಕ್ಕದಲ್ಲಿ ಡ್ಯಾಮ್ ಹಾಕಿರೋದು. ಸೊ ಆ ಡ್ಯಾಮ್ ಮೇಲೆ ನಾವು ಒಂದು ಕೆಲ್ಸಕ್ಕೆ ಹೋಗ್ತಾ ಬರ್ತಾ ಇಲ್ಲ, ಕಾರಲ್ಲಿ ಹೋಗ್ತಾ ಇದ್ವಲ್ಲ, ಆಗ ವಿಡಿಯೋ ಮಾಡಿರ್ತಕ್ಕಂಥದ್ದು. ತುಂಬ ಸೊಗಸಾಗಿತ್ತು ಅಲ್ಲಿ ಮಾತ್ರ, ನೇಚರು ಮತ್ತು ಕ್ಲೈಮೇಟ್ ಆಗಲಿ, ಆ ಒಂದು ಪರಿಸರ. ಅಲ್ಲಿ ಒಂದು ವೀಡಿಯೋಗಳು ಯಾವಾಗ ಎಲ್ಲ ಕ್ಲಿಪ್ ಎಲ್ಲ ಮಾಡ್ಕೊಂಡಿದ್ದೆ, ಅವನ್ನ ನಿಮಗೆ ಒಂದು ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಿರೋದು. ಈ ವಿಡಿಯೋದಲ್ಲಿ ನನ್ನ ಆ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ನೀವು ನೋಡ್ತಿರ್ಬೋದು, ಆ ಡ್ಯಾಮ್ ಮೇಲೆಲ್ಲ ಹೋಗ್ಬೋದು, ಕಾರು ಎಲ್ಲ ಹೋಗಿ ಬರ್ಬೋದು. ಆ ಒಂದು ಓನರ್ಗಳು ಕೂಡ ಅಲ್ಲಿ ಹೋಗ್ಬಿಟ್ಟು ಈ ಥರ ಬೋಟಲ್ಲೆಲ್ಲ ರೇಸಿಂಗ್ ಮಾಡ್ತಿದ್ರಂತೆ, ಓನರ್ ಮಕ್ಕಳು ಅವರೆಲ್ಲ. ಸೊ ಇದು ನೀವು ಏನು ನೋಡ್ತಿದ್ದೀರಾ, ಅಲ್ಲಿ ಒಂದು ಮಣ್ಣಿನ ಫಲವತ್ತತೆ ಮತ್ತು ಡೆಪ್ತ್ ಎಷ್ಟು, ನೀರೆಷ್ಟು, ಆಳ ಎಷ್ಟು ಎಲ್ಲ ತಿಳ್ಕೊಳ್ಳೋದಕ್ಕೆಲ್ಲ ಇಂಜಿನಿಯರ್ಸ್ ಎಲ್ಲ, ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ಲು ಅವರೆಲ್ಲ ನಮ್ಮ ಜೊತೆಲೇ ಇರ್ತಾಯಿದ್ರು. ನಾನು ಅಡ್ಮಿನಾಗಿ ವರ್ಕ್ ಮಾಡ್ತಾಯಿದ್ದೆ. ಸೊ ಫ್ಲೋಟಿಂಗ್ ಸೋಲಾರ್ ವರ್ಕಲ್ಲಿ. ಸೊ ಅದೊಂದು ಪ್ರಾಜೆಕ್ಟ್ ಅಷ್ಟೇ, ಒಂದು ಕಾಂಟ್ರಾಕ್ಟ್ ಬೇಸಿಸ್. ಆ ಒಂದು ಕಾಂಟ್ರಾಕ್ಟ್ ಮುಗಿದಾದ್ಮೇಲೆ ವಾಪಸ್ ಬರ್ತಕ್ಕಂಥದ್ದು, ಆ ಥರ ವರ್ಕ್ ಇರುತ್ತೆ. ಅದು ಮುಗಿದ್ಮೇಲೆ ಮುಗೀತು ಕತೆ, ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಹಂಗಾಗಿ ಸಣ್ಣ ಪ್ರಾಜೆಕ್ಟು, ಒಂದು 6 months 1 year ಮುಗಿಯುವಂಥ ಪ್ರಾಜೆಕ್ಟ್ ಅದು. ಸೊ ಅದಾದಮೇಲೆ ಇದೆಲ್ಲ ನೀವು ನೋಡ್ತಿರ್ಬೋದು, ಆ ಒಂದು ವರ್ಕರ್ಸ್ ಇರ್ತಾರಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ಹೋಗೋದು ಮಾಡೋವಂಥ ಒಂದು ವರ್ಕ್ ಅದು. ಸೊ ಅದು ಮುಗಿಸ್ಕೊಂಡು ಮನೆಗೆ ಬರೋ ಅಂಥದ್ದು. ಆ ಒಂದಿನ ನನ್ನ ಫ್ರೆಂಡ್ಸು, ಅಂದರೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ಚಂದನ್ ಅಂತ, ಅವನ ಮದುವೆ ಫಿಕ್ಸ್ ಆಗಿತ್ತು ಅಗ್ರಿಬೊಮ್ಮನಹಳ್ಳಿಯಲ್ಲಿ. ಒಂದಿನ ಹೋಗ್ಬೇಕಾದ್ರೆ ಆ ಒಂದು ಹೊಸಪೇಟೆ ಮೇಲೆ ಹೋಗ್ಬೇಕಿತ್ತು. ಹೊಸಪೇಟೆ ಹತ್ರ ಒಂದು ಟ್ಯೂನಲ್ ಮಾಡಿದ್ದಾರೆ ಬೆಟ್ಟದ ಕೆಳಗಡೆ. ನೈಟ್ ಮಾತ್ರ ವಿಜುವಲ್ಸ್ ವೈಬ್ಸ್ ಏನು ಕಾಣಿಸ್ತಾ ಇತ್ತು ಅಂದರೆ ಸಖತ್ತಾಗಿ ಕಾಣಿಸೋದು ಮಾತ್ರ ಬರೀ ಗಣ್ಣಿಗೆ. ಈ ಕ್ಯಾಮ್ರಾ ಗಣ್ಣಿಗೆ ಎಷ್ಟು ಕ್ಲಾರಿಟಿ ಕಾಣಿಸ್ತಿದೆ ನನಗಂತೂ ಗೊತ್ತಾಗಲಿಲ್ಲ ಆಗ. ಈಗ ನೋಡಿದ್ರೆ ಸ್ವಲ್ಪ ಡಲ್ ಹೊಡಿತಾ ಇದೆ. ಇಲ್ಲಿ ಒಂದು ಶೇರ್ ಮಾಡ್ಕೊಳ್ಳೋಣ ಎಕ್ಸ್ಪೀರಿಯೆನ್ಸ್ನ ಅಂತಂದ್ಬಿಟ್ಟು ಅಷ್ಟೇ. ಮದುವೆ ಮುಗಿಸ್ಕೊಂಡು ಬಂದಾದಮೇಲೆ ನೆಕ್ಸ್ಟ್ ಡೇ ಒಳ್ಳೆ ಒಂದು ಬ್ಯಾಕ್ ವಾಟ್ರ್, ತುಂಗಭದ್ರಾ ಡ್ಯಾಮ್ ಬ್ಯಾಕ್ ವಾಟ್ರ್ ನೀವು ನೋಡ್ಕೋಬೋದು. ಅದೊಂದು ಮೆಮೊರಿಗೆ ಇರಲಿ ಅಂತಂದ್ಬಿಟ್ಟು ಶಾರ್ಟ್ಸ್ಗೂ ರೀಲ್ಸ್ಗೆ ಹಾಕೋಣ ಅಂತಂದ್ಬಿಟ್ಟು ವೀಡಿಯೋ ಮಾಡಿದ್ದು. ಆ ಒಂದು ಸುತ್ತಮುತ್ತ ಇರೋವಂಥ ಬೆಟ್ಟಗಳು, ನೇಚರ್ ಮಾತ್ರ ಸಖತ್ತಾಗಿ ಕಾಣಿಸಿದ್ವು ಇತ್ತು, ಗಾಳಿ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಅದು ಮಾತ್ರ ನನಗೆ ಬರೀ ಗಣ್ಣಿಗಂತ ಸಖತ್ತಾಗಿ ಕಾಣೋದು. ಅದು ನೋಡ್ಕೊಂಡು ಬರಬೇಕಾದ್ರೆ ಒಂದು ಔಟರ್ ರಿಂಗ್ ರೋಡ್ ಇದೆ, ಅಲ್ಲಿ ಮಾತ್ರ ನಾನು ಗೋಪ್ರೋಗಿನ ತೊಗೊಂಡೋಗಿದ್ರೆ ಒಳ್ಳೆ ಕ್ಲಾರಿಟಿ, ಒಳ್ಳೆ ವಿಜುವಲ್ಸ್ ಬಂದಿರೋದು. ಅವತ್ತು ಅನ್ಫಾರ್ಚುನೇಟ್ಲಿ ಮರ್ತೋಗ್ಬಿಟ್ಟೆ. ಮೊಬೈಲಲ್ಲೇ ಇರಲಿ ಅಂತಂದ್ಬಿಟ್ಟು ಮಾಡ್ಕೊಂಡಿದ್ದಾಯಿತು. ನೀವು ನೋಡ್ತಾ ಇರ್ಬೋದು, ಸಖತ್ತಾಗಿತ್ತು ಮಾತ್ರ. ಒಳ್ಳೆ ನೇಚರ್ ಸುತ್ತಮುತ್ತ. ಮಳೆಗಾಲದಲ್ಲಿ ನಾವು ಹೋಗ್ಬಿಟ್ರೆ ಮಾತ್ರ ಇದರಲ್ಲಿ ಕಳೆದೋಗ್ಬಿಡ್ತೀವಿ ನಾವು. ಕಳೆದೋಗೋದಂದರೆ ನಮ್ಮ ಮೈ ಮರ್ತು ಬಿಡ್ತೀವಿ, ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ ನೇಚರು. ಸೊ ಹಂಗೆ ನಾನು ಅಲ್ಲಿ ಮ್ಯಾಟ್ರಿಗೆ ಬಂದರೆ, ನಾನು ಜಿಂದಾಲಲ್ಲಿ ವರ್ಕ್ ಮಾಡಬೇಕಾದ್ರೆ ಇವೆಲ್ಲ ಫ್ರೀ ಟೈಮಲ್ಲಿ, ನಾನು ಸ್ಯಾಟರ್ಡೆ ಸಂಡೇ ರಜೆ ಇರೋ ಟೈಮಲ್ಲಿ, ವೀಕ್ಡೇಸಲ್ಲಿ, ವೀಕೆಂಡಲ್ಲಿ ಹೋಗಿರ್ತಕ್ಕಂಥ ಒಂದು ಮೆಮೊರಿಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಬರಬೇಕಾದ್ರೆ ನೋಡ್ಬೋದು, ಮಿರರೆಲ್ಲ ಹೊಡೆದೋಗಿದೆ. ಒಂದು ಮದುವೆಗೆ ಹೋಗಿ ಬರಬೇಕಾದ್ರೆ ಗಾಡಿ ಸ್ಕಿಡ್ಡಾಗಿ ಬಿದ್ದುಬಿಟ್ಟೆ. ಫುಲ್ ರೋಡುಗಳೆಲ್ಲ ಖರಾಬ್ ಆಗಿದ್ವು ಅಲ್ಲೆಲ್ಲ, ಅಗ್ರಿಬೊಮ್ಮನಹಳ್ಳಿಯಲ್ಲೆಲ್ಲ. ಸೊ ಹಂಗಾಗಿ ಅದಾಯಿತು, ಅದನ್ನು ನೀವು ಶೇರ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಬಂದಿದ್ದೆ ನಾನು ಡೈರೆಕ್ಟಾಗಿ ಸೀದಾ ನಮ್ಮ ತೋರಣಗಲ್ಲಿಗೆ ಬಂದೆ. ಅಲ್ಲೆಲ್ಲ ನಾವು ಸ್ಟೇ ಆಗಿದ್ದು. ಅಲ್ಲೆಲ್ಲ ನಮಗೆ ಫುಡ್ ಆ್ಯಂಡ್ ಅಕಾಮಿಡೇಷನ್ಸ್ ಎಲ್ಲ ರೂಮ್ ಕೊಟ್ಟಿದ್ದರು. ನೀವು ನೋಡ್ಬೋದು, ಅದನ್ನೇ ನೋಡ್ತಾ ಇದ್ರಿ ಇದು. ಸೊ ಅಲ್ಲಿರ್ತಕ್ಕಂಥ ಲೋಕಲಲ್ಲಿ ಯಾರೋ ಮನೆಗಳಿರ್ತಾವಲ್ಲ, ರೆಂಟೆಡಿಗೆ ತೊಗೊಳ್ಳೋದು. ಸೊ ರೆಂಟೆಡಿಗೆ ತೊಗೊಂಡು ಅಲ್ಲಿ ಸ್ಟಾಫ್ನಲ್ಲಿ ಇಟ್ಕೊಂಡು ಊಟ ಗೀಟ ಎಲ್ಲ ಅಲ್ಲೇ ನಮ್ಮ ಪ್ರೊವೈಡ್ ಮಾಡೋರು ಕಂಪ್ನಿ ಕಡೆಯಿಂದ. ಸೊ ಅದು ನಾನು ನೋಡ್ಕೊಳ್ಳೋ ಅಂಥ ಕೆಲಸ, ಅಡ್ಮಿನ್ ವರ್ಕು. ಸೊ ಸೋಲಾರಲ್ಲಿ ಇಲ್ಲೇ ನಾನು ಮನಗ್ತಾ ಇದ್ದಿದ್ದು, ನೀವು ನೋಡ್ಬೋದು. ಇದು ಸ್ವಾಮಿಗಳದು, ಶಿವಶಂಕರಯ್ಯ ಅಂತ ಸ್ವಾಮಿಯವ್ರ ಹೆಸರು, ಅಂದರೆ ಅವ್ರ ಹೆಸರು, ಆ ಓನರ್ ಹೆಸರು. ಇಲ್ಲೇ 1-2 ಬೆಡ್ ಕೊಟ್ಟು ಮನ್ಕೊಂಡಿದ್ವಿ. ಸೊ ಒಂದಿನ ಸಂಡೇ
ಸಂಡೇ ಒಬ್ಬನೇ ಬೋರ್ ಆಗ್ತಾಯಿತ್ತು. ಸೊ ಹಂಪಿ ನೋಡೋಣ ಅಂತಂದ್ಬಿಟ್ಟು ಹೊರಟಿದ್ದಾಯಿತು. ದರೋಜಿ ಮೇಲೆ ಕರಡಿಧಾಮ ಇರುತ್ತಲ್ಲ, ಆ ಕಡೆಯಿಂದ ಹೋಗೋಣ ಅಂತಂದ್ಬಿಟ್ಟು ಮೇನ್ ರೋಡಲ್ಲಿ ಹೋಗಲಿಲ್ಲ, ಕಟ್ ರೂಟಲ್ಲಿ ಹೋದೆ. ಶಾರ್ಟ್ಕಟ್ಟಲ್ಲಿ ಹೋಗೋಣ ಚೆನ್ನಾಗಿರುತ್ತಂತ. ಅಲ್ಲೊಂದು ಗದ್ದೆ ಇದೆ, ಒಂದು ಭತ್ತದ ಗದ್ದೆ ಎಲ್ಲ ಮಾಡಿದ್ರು. ಅದರಲ್ಲಿ ಈ ಕೋಳಿಗಳನ್ನ ಬೆಳೆಸ್ಬಿಟ್ಟವ್ರೆ. ಬಾತುಕೋಳಿಗಳನ್ನ ನೋಡೋಕೆ ಮಾತ್ರ ಸೂಪರಾಗಿ ಕಾಣಿಸ್ತು. ನೋಡಿಕೊಂಡು ಹಂಗೆ ಬಂದು ಹೊಸಪೇಟೆದು ಟ್ಯೂನಲ್ಲಿ ಡೇ ಟೈಮ್ ಹೆಂಗೆ ಕಾಣಿಸುತ್ತೆ ಅಂತಂದ್ಬಿಟ್ಟು ಒಂದು ವೀಡಿಯೋ ಮಾಡಿದ್ದಾಯಿತು. ಅದು ಮಾತ್ರ ಅಲ್ಟಿಮೇಟು. ಡೇ ಟೈಮಲ್ಲಿ ಅಲ್ಲೆಲ್ಲ ಮೇಲೆ ನೀವು ನೋಡ್ತಿರ್ಬೋದು, ಏನು ವಿಜಯನಗರ ಸಾಮ್ರಾಜ್ಯಕ್ಕೆ ಸುಸ್ವಾಗತ ಅಂತ ಬರೆದಿದ್ದಾರೆ. ಸೊ ನೈಟ್ ನೀವೇನು ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ರಲ್ಲ, ಅದೇ ಇದು ಡೇ ಟೈಮಲ್ಲಿ ನೀವು ನೋಡ್ಬೋದು. ಒಳ್ಳೆ ಕ್ರೇಜಿ ಫೀಲಿಂಗು ನೀವು ನೋಡ್ಬೋದು. ಬೈಕಲ್ಲಿಗೆ ನಾವು ಹೋಗ್ಬಿಟ್ರೆ ಮಾತ್ರ ಒಳ್ಳೆ ಫೀಲಿಂಗ್ ಕೊಡುತ್ತೆ. ಇದು ನೋಡಿಕೊಂಡು ನಾನು ಹಂಗೆ ಡೈರೆಕ್ಟು ಹಂಪಿಗೆ ಹೋದೆ. ಹಂಪಿಗೆ ಹೋಗ್ಬೇಕಾದ್ರೆ ಮಾಡಿರ್ತಕ್ಕಂಥ ಇವೆಲ್ಲ ಕೆಲವೊಂದು ವಿಜುವಲ್ಸು ವಿಡಿಯೋಗಳು ನೀವು ನೋಡ್ತಾ ಇರ್ಬೋದು. ಆ ಟ್ಯೂನಲ್ಲಿ ಒಳಗಡೆ ಹೋಗೋದಾಗಲಿ, ಆಲ್ಮೋಸ್ಟ್ ಒಂದು 1 ಕಿಲೋಮೀಟ್ರ್ ದೂರ ಇದೆ ಈ ಟ್ಯೂನಲ್ಲಿ. ಸಖತ್ತಾಗಿ ಮಾಡಿದ್ದಾರೆ, ನೋಡ್ಬೋದು ನೀವೀಗ. ಅದಾದಮೇಲೆ ಬಂದಿದ್ದೆ ಡೈರೆಕ್ಟಾಗೆ ನಮ್ಮ ಹಂಪಿ, ವಿಜಯನಗರ ಸಾಮ್ರಾಜ್ಯದ ಹಂಪಿ. ಸೊ ಕಮಲಾಪುರದ ಮೇಲೆ ಬಂದರೆ ಡೈರೆಕ್ಟಾಗೆ ನೀವಿಲ್ಲಿ ಫಸ್ಟ್ ಕಾಣೋದೇ ಉಗ್ರ ನರಸಿಂಹದ ಒಂದು ಕಲ್ಲಿನ ವಿಗ್ರಹ. ಆಲ್ರೆಡಿ ವಿಜಯನಗರ ಸಾಮ್ರಾಜ್ಯ ಟೈಮಲ್ಲೆಲ್ಲ ಹಾಳು ಮಾಡಿದ್ದಾರೆ ನೋಡು. ಕೈಯೆಲ್ಲ ಕಟ್ ಮಾಡಿಬಿಟ್ಟು ಬ್ರಿಟಿಷ್ನವರು. ಅದು ನೋಡಿಕೊಂಡು ಮತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ನಾನು ಜರ್ನಿ. ಹಂಪಿ ನೋಡೋ ಅಂಥ ಒಂದು ಇದನ್ನು ನೀವು ನೋಡ್ಬೋದು. ಎಷ್ಟು ಕಾಣುತ್ತೆ ಅಂದರೆ ಡೇ ಟೈಮೇ ಭಯ ಆಗುತ್ತೆ ಆ ಒಂದು ವಿಗ್ರಹ ನೋಡೋದು. ಆ ಥರ ಕೆತ್ತನೆ ಮಾಡಿದ್ದಾರೆ ಆಗಿನ ಕಾಲದಲ್ಲೇ. ನಮ್ಮ ಸನಾತನ ಧರ್ಮದವರು ಅಂತಾರಲ್ಲ, ಸೊ ಆಗಿನ ಕಾಲದವರೇ ಎಲ್ಲ ಶಿಲ್ಪಕಲೆ ಎಲ್ಲ ನೋಡ್ಕೋಬೋದು ನೀವೆಲ್ಲ. ಅದು ನೋಡ್ಕೊಂಡು ಪಕ್ಕದ ರೈಟ್ ಸೈಡಲ್ಲೇ ನೀವು ನೋಡ್ಬೋದು ಒಂದು ಶಿವಲಿಂಗ, ದೊಡ್ಡ ಶಿವಲಿಂಗ. ಎಷ್ಟು ಅಂದರೆ ಬೃಹದಾಕಾರವಾಗಿದೆ. ಇದು ನೋಡೋದಕ್ಕೆ 2 ಕಣ್ಣು ಸಾಲಲ್ಲ. ಯಾಕಂದರೆ ಒಂಥರ ಬಾವಿಯಲ್ಲಿದೆಯೇನೋ ಅನ್ನೋ ಫೀಲಿಂಗ್. ಯಾಕಂದರೆ ಕೆಳಗಡೆ ಫುಲ್ ಸುತ್ತ ನೀರು, ಮಧ್ಯದಲ್ಲಿ ಲಿಂಗ. ಅಲ್ಲೋಗಿ ಪೂಜೆ ಮಾಡ್ತಾರೆ, ಮೇಲೆ ಗುಡಿ ಕಟ್ಟಿದ್ದಾರೆ. ಸೂಪರಾಗಿತ್ತು ಮಾತ್ರ, ಒಳ್ಳೆ ವೈಬ್ಸ್ ಇತ್ತು ನೋಡಿ. ನೀವೆಲ್ಲ ಝೂಮ್ ಹಾಕಿ ನೋಡಿಸ್ತಾ ಇದ್ದೀನಿ. ಮೇಲೆ ಏನೋ ಬರೆದಿದ್ದಾರೆ ನೋಡಿ, ಒಳ್ಳೆ ಅಲಂಕಾರ ಮಾಡಿದ್ರು. ನಾನು ಬೆಳಗ್ಗೆನೇ ಹೋಗಿದ್ದು, ಮೊದಲನೇ ಪೂಜೆಗೆ ಹೋಗಿದ್ದೆ ನಾನು ಅರ್ಲಿ ಮಾರ್ನಿಂಗು. ಇದು ನೋಡಿಕೊಂಡು ನಾನು ನೆಕ್ಸ್ಟ್ ಬಂದರೆ ಶ್ರೀಕೃಷ್ಣ ದೇವರಾಯದ ಒಂದು ದೇವಸ್ಥಾನ ಬರುತ್ತೆ ನೋಡಿ, ಕೃಷ್ಣ ದೇವಸ್ಥಾನ ಅಂತ ಬರುತ್ತೆ. ಅಲ್ಲೂ ನೋಡಿಕೊಂಡು ಆಮೇಲೆ ನೆಕ್ಸ್ಟು ಮತ್ತು ಹಂಗೆ ಕಂಟಿನ್ಯೂ ಮಾಡಿದೆ. ಅಲ್ಲಿ ಬಂದರೆ ಸಾಸಿವೆ ಗಣಪತಿ, ಕಡಲೆಕಾಯಿ ಗಣಪತಿ ಅಂತ ಬರುತ್ತಲ್ವ, ಅದು ಅಲ್ಲಿಗೆ ಬಂದು ಅದನ್ನು ವೀಡಿಯೋ ಮಾಡಿಕೊಂಡು ನೋಡಿದ್ದಾಯಿತು. ಒಬ್ಬನೇ ಅಲ್ವಾ, ಇಷ್ಟ ಬಂದಾಗ ವೀಡಿಯೋ ಮಾಡಿಕೊಂಡು ಒಳ್ಳೆ ಎಂಜಾಯ್ ಮಾಡಿದೆ ಒಬ್ಬನೇ ಸಿಂಗಲಾಗೆ. ಇದು ನೆಕ್ಸ್ಟ್ ರೈಟ್ ಸೈಡಲ್ಲೇ ಗಾಳಿ ಮಂಟಪ ಥರ ಇದೆ. ಅಲ್ಲಿಗೆ ಕನೆಕ್ಷನ್ ಇದೆ, ಇಲ್ಲಿಗೆ ವಿರೂಪಾಕ್ಷ ದೇವಸ್ಥಾನಕ್ಕೆ. ಮತ್ತು ವಿರೂಪಾಕ್ಷ ದೇವಸ್ಥಾನದಿಂದ ಮತ್ತೆ ಲೆಫ್ಟ್ ಮೇಲಕ್ಕೆ ಬಂಡೆ ಮೇಲೆ ಬರ್ಬೋದು. ಬಟ್ ನಾನು ಹಿಂಗೆ ಹೋದ್ನಲ್ವ, ಹೀಗೆಲ್ಲ ವೀಡಿಯೋ ಮಾಡ್ಕೊತ ಹಿಂಗೆ ಹೋಗ್ಬಿಟ್ಟೆ ನೋಡ್ಕೊತ. ಸೊ ಇದೆಲ್ಲ ನೋಡ್ತಾಯಿದ್ದೆ. ನನಗೆ 7th 10th ನಮ್ಮ ಮೇಷ್ರುಗಳು ಟೂರ್ ಕರ್ಕೊಂಡು ಹೋಗೋರಲ್ಲ, ಅದು ನೆನಪಿಗೆ ಬರುತ್ತೆ. ಇನ್ನು ಇಲ್ಲಿ ಬೆಳಗ್ಗೆ ಹೋಗಿದ್ದಕ್ಕಂದ್ರೆ ಅದಕ್ಕೆ ಯಾರೂ ಜನ ಇರಲಿಲ್ಲ, ನೋಡೋಕ್ಕೆ ಬಂದಿರಲಿಲ್ಲ. ಸ್ವಲ್ಪ ಜನ ಬಂದಿದ್ದರು. ಮಧ್ಯಾಹ್ನ ಆಗ್ತಾ ತುಂಬ ರಶ್ ಆಗಿಬಿಡ್ತು. ಆ ಒಂದು ಕಲ್ಲಿನ ರಥ ನೋಡೋಕೆ ಹೋಗ್ತೀವಲ್ಲ, ಕಮಲ ಮಹಲ್ ಏನೋ ಬರುತ್ತೆ, ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ನೋಡೋದಕ್ಕೆ ಹೋದಾಗ ತುಂಬ ರಶ್ ಆಗಿಬಿಡ್ತು. ಆ ವಿಡಿಯೋನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಇಲ್ಲಿ ನೋಡಿ, ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ. ವಿರೂಪಾಕ್ಷ ದೇವಸ್ಥಾನದ ಎಂಟ್ರೆನ್ಸು, ಆ ಒಂದು ಗೋಪುರ ಶಿಖರ ಮತ್ತು ಹಿಂದ್ಗಡೆ ಗರ್ಭಗುಡಿ ಎಲ್ಲ ಕಾಣುತ್ತೆ ನೋಡಿ, ನೀವು ನೋಡ್ತಾ ಇರ್ಬೋದು. ಸೊ ಪೋರ್ಟ್ರೇಟಾಗಿ ಮಾಡಿದ್ದೀನಿ, ಯಾಕಂದರೆ ಗೋಪುರ ತೊಗೊಂಡೋಗಿಲ್ಲ, ಮೊಬೈಲಲ್ಲೇ ಮಾಡಿದೆ. ಸೊ ಇದು ನೋಡಿಕೊಂಡು ನಾನು ನೆಕ್ಸ್ಟ್ ಬಂದಿದ್ದೆ ಮತ್ತು ಎಂಟ್ರೆನ್ಸ್ಗೆ ಹೋದೆ. ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಹೋದೆ ನಾನು. ಅದು ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ಈಗ ನೋಡ್ಕೊಳ್ಳಿ. ಈಗ ನೋಡಿ, ಎಂಥ ನಮ್ಮ ಗತಕಾಲದ ವೈಭವ ತೋರಿಸ್ತಕ್ಕಂಥ ಒಂದು ವಿರೂಪಾಕ್ಷ ದೇವಸ್ಥಾನದ ಒಂದು ಗೋಪುರ ಶಿಖರ ಎಂಟ್ರೆನ್ಸ್ ಇರುತ್ತಲ್ವ, ನೀವೆಲ್ಲ ನೋಡಿರ್ತೀರ, ನೋಡ್ಕೊಳ್ಳಿ. ನಾನು ಒಂದು ಡಿಫ್ರೆಂಟಾಗಿ ತೋರಿಸೋಂಥ ಪ್ರಯತ್ನ ಮಾಡಿದ್ದೀನಿ. ಸೊ ಎಷ್ಟೇ ಡಿಫ್ರೆಂಟಾಗಿ ತೋರಿಸಿದ್ರೂ ಒಂದು ಕ್ಯಾಮ್ರಾ ಮೇಲೆ ಡಿಪೆಂಡ್ ಆಗುತ್ತೆ, ವಿಜುವಲ್ಸು ಅದು ಇದೆಲ್ಲ. ಸೊ ನಾನು ಮೊಬೈಲೆಲ್ಲ ಮಾಡಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಹೋದಾಗ ಗೋಪುರದಲ್ಲಿ ಮಾಡ್ತೀನಿ. ಇದು ಒಳಗಡೆ ಬಂದು ನೋಡಿದಾಗ ಇದು ಗರ್ಭಗುಡಿ ನೋಡಿದಾಗ ಮೈಂಡ್ ಬ್ಲೋಯಿಂಗು. ಯಾಕಂತಂದರೆ ಬೆಳಗ್ಗೆ ಎಂಥ ವೈಬ್ಸ್ ಇತ್ತು ಗೊತ್ತಾ, ಒಳ್ಳೆ ಸಂಗೀತ ಹಾಕಿದ್ರು, ನಾದ ಬರ್ತಾಯಿತ್ತು. ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ಬಂದಿದ್ದೆ ಸ್ನಾನಘಟ್ಟಕ್ಕೆ ಬಂದೆ. ತುಂಗಭದ್ರಾ ನದಿ ಹರಿಯುತ್ತಲ್ವ, ಅಲ್ಲಿಗೆ ಬಂದು ಅಲ್ಲೆಲ್ಲ ವೀಡಿಯೋ ಮಾಡಿಕೊಂಡು ನೆಕ್ಸ್ಟ್ ಎಕ್ಸಿಟ್ ಆದೆ ನಾನು. ಎಕ್ಸಿಟ್ ಆಗಬೇಕಾದ್ರೆ ಮಾಡಿರ್ತಕ್ಕಂಥ ವೀಡಿಯೋ ನೀವು ನೋಡ್ಬೋದು.
ತುಂಬ ಬಿಸಿಲಿತ್ತು, ವೀಡಿಯೋ ಮಾಡೋಕ್ಕಾಗ್ತಿಲ್ಲ, ಮಾತಾಡೋಕ್ಕೂ ಆಗ್ತಿಲ್ಲ. ಅದಕ್ಕೆ ವೀಡಿಯೋ ಮಾಡ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇರೋದು. ಇದು ಔಟ್ಸ್ಕಟ್ಟಿಂದ ಒಂದು ವಿಜುವಲ್ ಮಾಡಿಕೊಂಡು ನೆಕ್ಸ್ಟ್ ಬಂದಿದ್ದೆ ತಪೋವನ ಅಂತ ಬರುತ್ತಲ್ಲ, ಋಷಿಮುನಿಗಳು ತಪಸ್ಸು ಮಾಡಿರ್ತಕ್ಕಂಥ ಒಂದು ಇಲ್ಲಿಗೆ ಬಂದೆ. ಅಲ್ಲಿಂದ ನಾನು ಒಂದು ಕೋದಂಡರಾಮಸ್ವಾಮಿ ಟೆಂಪಲಿಂದ ಡೈರೆಕ್ಟ್ ಒಂದು ಝೂಮ್ ಹಾಕಿದೆ. ಕಿಷ್ಕಿಂಧಾಕಾಂಡ ನಿಮಗೆಲ್ಲ ಗೊತ್ತಿರುತ್ತೆ, ರಾಮಾಯಣ ಮಹಾಭಾರತ ನಮ್ಮ ಮಹಾಕಾವ್ಯಗಳು ಓದಬೇಕಾದ್ರೆ ರಾಮಾಯಣದಲ್ಲಿ ಬರುತ್ತೆ ಕಿಷ್ಕಿಂಧಾಕಾಂಡ. ಅಲ್ಲಿಂದ ಝೂಮ್ ಹಾಕಿದ್ರೆ ಸೀದಾ ನಿಮ್ಗೆ ಕಾಣೋದೇ ನಿಮಗೆ ಅಂಜನಾದ್ರಿ ಬೆಟ್ಟ. ಸೊ ವಿಡಿಯೋದಲ್ಲಿ ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋಕ್ಕೆ ಟ್ರೈ ಮಾಡಿದೆ, ತುಂಬ ಸಾಯಂಕಾಲ ಆಗ್ಬಿಡ್ತು, ಆಗಲಿಲ್ಲ. ಸೊ ಸುತ್ತಾಕೊಂಡು ಹೋಗ್ಬೇಕಿತ್ತು ಅಲ್ಲಿಗೆ. ಇಲ್ಲೆಲ್ಲ ನೋಡ್ಕೊಬೋದು ನೀವೆಲ್ಲ. ಇದು ಕೋದಂಡರಾಮಸ್ವಾಮಿ ಟೆಂಪಲ್. ಮಳೆಗೆ ಬಂದುಬಿಟ್ರೆ ಸೀದಾ ಅಟ್ಲೀಸ್ಟ್ ಫುಲ್ಲು ಕೋದಂಡರಾಮಸ್ವಾಮಿ ಟೆಂಪಲ್ ದೇವ್ರ ದರ್ಶನ ಪಾದಕ್ಕೆಲ್ಲ ನೀರು ತಗಲ್ತಿತ್ತಂತೆ. ಅದು ಮುಗಿಸ್ಕೊಂಡು ನಾನು ಬಂದಿದ್ದೆ. ನೆಕ್ಸ್ಟ್ ಬಂದಿದ್ದೆ ನಾನು ಕಲ್ಲಿನ ರಥ ನೋಡೋಕೆ ಬಂದೆ. ಕಮಲ ಮಹಲ್ಲು ಇದು ಬರುತ್ತಲ್ವ, ಅಲ್ಲಿ ನೋಡೋಕೆ ಬಂದಾದಮೇಲೆ ಎಂಟ್ರೆನ್ಸಲ್ಲಿ ತುಂಬ ರಶ್ ಇತ್ತು. ಒಳಗಡೆ ಟಿಕೆಟ್ ತಗೊಂಡು ಒಳಗಡೆ ಬಂದಿದ್ದಾಯಿತು. ನೀವು ನೋಡ್ತಾ ಇರ್ಬೋದು ಕಲ್ಲಿನ ರಥ ನೋಡೋದಕ್ಕೆ ಎಷ್ಟೊಂದು ಜನ ಮುಗಿ ಬಿದ್ದಿದ್ದಾರೆ ಅಂತಂದು ಸುತ್ತುವರೆದು ಬಿಟ್ಟಿದ್ದಾರೆ. ಇದನ್ನು ನೋಡಿದಾಗ ನನಗೆ ಅನಿಸಿದ್ದು, ಅಲ್ಲೆಲ್ಲ ಬರೀ ಟೀಚರ್ಸು ಸ್ಟೂಡೆಂಟ್ಸೇ ಕರ್ಕೊಂಡು ಬಂದಿದ್ರು ನೋಡಿ, ಎಲ್ಲ ಮಕ್ಕಳು, ಇವ್ರ ಫ್ಯಾಮಿಲಿ. ಬಟ್ ಇಲ್ಲಿ ಮುಂದೆ ಒಂದು ವೀಡಿಯೋ ಮಾಡ್ತಿದ್ದಾರೆ ನೋಡಿ, ಈ ಕಲ್ಲಿನ ರಥ ನೋಡಿ ಯಾವ ಥರ ಇದೆ, ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಹಾಗೆಲ್ಲ ನಮ್ಮ ಗತಕಾಲದ ವೈಭವನ ಮರುಕಳಿಸೋಕ್ಕಂಥ ಒಂದು ಸ್ಮಾರಕಗಳಾಗಲಿ, ಕಲ್ಲಿನ ವಿಗ್ರಹಗಳಾಗಲಿ, ನಮಗೆ ಪುರಾವೆಗಳು ಬೇಕಂದರೆ ಹಂಪಿಗೆ ಹೋಗ್ಬೇಕು. ಹಂಪಿ ಅಂದ್ರೇ ನಮ್ಮ ವಿಜಯನಗರ ಸಾಮ್ರಾಜ್ಯ. ಟಕ್ನಂತ ಕೃಷ್ಣದೇವರಾಯ ಎಲ್ಲ ನಮಗೆ ಹಿಸ್ಟ್ರಿನೇ ನೆನಪಿಗೆ ಬಂದುಬಿಡುತ್ತೆ. ಸೊ ಅದ್ರ ಜೊತೆಗೆ ನೀವು ನೋಡ್ಬೋದು ಫಾರಿನರ್ಸ್ ಎಲ್ಲ ಬಂದು ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡು. ಇಲ್ಲಿ ನೋಡಿ ಸ್ಟೂಡೆಂಟ್ಸು ಟೀಚರ್ಸ್ ಎಲ್ಲ ಬಂದು ಟೂರ್ ಬಂದಿದ್ದಾರೆ, ಅವರೆಲ್ಲ ಫೋಟೋ ತಗೊತಿದ್ದಾರೆ. ನಾನು ಅವನ್ನೆಲ್ಲ ನೋಡ್ಕೊತ ನನ್ನ ಸ್ಕೂಲ್ ಡೇಸ್ ಎಲ್ಲ ಮೆಮೊರಿ ಎಲ್ಲ ರೀಕಾಲ್ ನೋಡ್ಕೊತ ನೆನೆಸ್ಕೊತ ಸ್ವಲ್ಪ ಫೀಲ್ ಆಗ್ತಾ ಅಥವಾ ಒಬ್ಬನೇ ಬಂದಿದ್ದೀನಲ್ವ ಅಂತಂದ್ಬಿಟ್ಟು. ಯಾಕಂದರೆ ಆ ಟೈಮಲ್ಲಿ ಮೊಬೈಲ್ಗಳಿರಲಿಲ್ಲ, ಏನೂ ಇರಲಿಲ್ಲ. ನಮ್ಮ ಮೇಷ್ಟ್ರ ಹತ್ರ ಚಂದ್ರಶೇಖರ್ ಮೇಷ್ಟ್ರ ಹತ್ರ ಮಾತ್ರ ಒಂದು ಕ್ಯಾಮ್ರಾ ಇತ್ತು. ಆ ವೀಡಿಯೋಸ್ ಫೋಟೋ ತೆಗ್ದಿದ್ದಾರೆ, ಅವು ಯಾರ ಹತ್ರ ಇದೋ ಗೊತ್ತಿಲ್ಲ, ಸಾರ್ ಹತ್ರನೇ ಇರ್ಬೋದು ಮೇ ಬಿ. ಅದನ್ನು ಅವನ್ನೆಲ್ಲ ನಾನು ರೀಕಾಲ್ ಮಾಡ್ಕೊತ ನಮ್ಮ ಫ್ರೆಂಡ್ಸ್ಗಳೆಲ್ಲ ನೆನೆಸ್ಕೊತ ಕೆಲವೊಂದು ಲೈವ್ ವೀಡಿಯೋಗಳು ಮಾಡಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. ಸೊ ಅದನ್ನು ಎಲ್ಲ ನೋಡಿದ್ದಾರೆ. ನನ್ನ ಇನ್ಸ್ಟಾಗ್ರಾಮ್ ಬಂದುಬಿಟ್ಟು ಉಮೇಶ್ ಸಾಲಂಕಿ ಅಂತ ಹೊಡೆದ್ರೆ ಇನ್ಸ್ಟಾಗ್ರಾಮ್ ಐ ಡಿ ಇರುತ್ತೆ, ನೀವು ನೋಡ್ಕೋಬೋದು ಅದರಲ್ಲಿ. ಸೊ ಇದು ಒಂದು ಕಲ್ಲಿನ ಒಂದು ಮಂಟಪ ಅಂತ ಹೇಳ್ಬೋದು, ಸಖತ್ತಾಗಿದೆ, ನೋಡ್ಕೋಬೋದು. ಒಂದು ಕೆತ್ತನೆ, ಶಿಲ್ಪಕಲೆ, ವಾಸ್ತುಶಿಲ್ಪಕಲೆ ಆಗಲಿ ಅದನ್ನೆಲ್ಲ ಮುಟ್ಟಿ ಧನ್ಯನಾಗಬೇಕು ಅಂತಂದ್ಬಿಟ್ಟು ಎಲ್ಲ ಮುಟ್ಟೆಲ್ಲ ಫೀಲ್ ಆದೆ ನಾನು. ಯಾಕಂದರೆ ಆ ಟೈಮಲ್ಲಿ ಒಂಥರ ಅನಿಸುತ್ತೆ, ಈ ಥರ ಕೆತ್ತನೆ ಮಾಡಿದ್ರೆ ಈ ಥರ ಇತ್ತ ನಮ್ಮ ವಿಜಯನಗರ ಸಾಮ್ರಾಜ್ಯ ಹಂಪಿ ಅಂತಂದ್ಬಿಟ್ಟು. ಅದನ್ನೆಲ್ಲ ನೋಡಿಕೊಂಡು ಒಬ್ಬನೇ ಫೀಲ್ ಹಾಕ್ಕೊತ ಎಲ್ಲ ನೋಡ್ಕೊತ ಎಂಜಾಯ್ ಮಾಡ್ಕೊತ ಒಂದು ಆವತ್ತಿನ ದಿನ ಕಳೆದಿದ್ದಾಯಿತು. ಐ ಹೋಪ್ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ತಪ್ಪದು ಯಾರ್ಯಾರು ಹೊಸ್ದಾಗಿ ನೋಡ್ತೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬು ನನ್ನ ಮುಂದಿನ ಫ್ಯೂಚರ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ, ಆ ಒಂದು ಕೊನೆ ದಿನ ಎಲ್ಲ ನೋಡಿಕೊಂಡು ಆನ್ ದಿ ವೇ ತೋರಣಗಲ್ ಟು ಬಳ್ಳಾರಿ ಟು ರಾಯದುರ್ಗ ಟು ಕಲ್ಯಾಣದುರ್ಗ ಟು ಪಾವಡ ಬಂದಿದ್ದಾಯಿತು. ಬರಬೇಕಾದ್ರೆ ಅರ್ಲಿ ಮಾರ್ನಿಂಗೇ ಬಂದಲ್ವ, ಫುಲ್ ಸ್ವಲ್ಪ ವಿಂಟರ್, ಒಳ್ಳೆ ವೈಬ್ಸ್ ಇತ್ತು, ಒಳ್ಳೆ ಚಳಿ ಆಗ್ತಾಯಿತ್ತು, ಒಳ್ಳೆ ಒಂದು ಸನ್ ರೈಸ್ ಆಗ್ತಾಯಿತ್ತು. ಅದನ್ನೆಲ್ಲ ನೋಡ್ಕೊಂಡು ಬಂದೆ.